ಸುದ್ದಿಸಾಕ್ಷಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಚಿಕ್ಕಬಳ್ಳಾಪುರ ನಗರದ ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ಆಶಾ ಕಾರ್ಯಕರ್ತೆಯರ ಜಿಲ್ಲಾ ಸಮ್ಮೇಳನವನ್ನು ಏರ್ಪಡಿಸಲಾಗಿತ್ತು. ಸಮ್ಮೇಳನವನ್ನು ಉದ್ಘಾಟನೆ ಮಾಡಿದ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಮಹೇಶ್ ಅವರು ಮಾತನಾಡುತ್ತಾ 2008-2009ರಲ್ಲಿ ರಾಜ್ಯ ಸರ್ಕಾರ ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸೇವೆಗೆಂದು ಆಶಾ ಕಾರ್ಯಕರ್ತೆಯರನ್ನು ನೇಮಕ ಮಾಡಿಕೊಂಡಿತು. ರಾಜ್ಯಾದ್ಯಂತ ಇದುವರೆಗೂ ಸುಮಾರು 42,000 ಮಂದಿ ಆಶಾ ಕಾರ್ಯಕರ್ತೆಯರು ತಮ್ಮ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಸುಮಾರು 998 ಮಂದಿ ಆಶಾ ಕಾರ್ಯಕರ್ತೆಯರು ವಿವಿಧ ತಾಲೂಕುಗಳಲ್ಲಿ ಕೆಲಸ ನಿರ್ವಹಣೆ ಮಾಡುತ್ತಿದ್ದಾರೆ ಎಂದು ತಿಳಿಸಿದ ಅವರು, ಆಶಾ ಕಾರ್ಯಕರ್ತೆಯರು ಮಹಾಮಾರಿ ಕೋವಿಡ್ ಸಂದರ್ಭದಲ್ಲಿ ತೋರಿದ ಕರ್ತವ್ಯ ಪ್ರಜ್ಞೆ ನಿಜಕ್ಕೂ ಇತರರಿಗೆ ಮಾದರಿ. ಏಕೆಂದರೆ ಎಲ್ಲರೂ ಪ್ರಾಣಭಯದಿಂದ ಮನೆಯಿಂದ ಹೊರಬರದಂತಹ ಸಂದರ್ಭದಲ್ಲಿ ಆಶಾ ಕಾರ್ಯಕರ್ತೆಯರು ಸಲ್ಲಿಸಿದ ಸೇವೆ ನಿಜಕ್ಕೂ ಅನನ್ಯ ಎಂದು ಆಶಾ ಕಾರ್ಯಕರ್ತೆಯರ ಸೇವೆಯನ್ನು ಶ್ಲಾಘಿಸಿದ ಅವರು, ಆಶಾ ಕಾರ್ಯಕರ್ತೆಯರ ಹಲವಾರು ನ್ಯಾಯಸಮ್ಮತ ಬೇಡಿಕೆಗಳು ಇದುವರೆಗೂ ನೆನೆಗುದಿಗೆ ಬಿದ್ದಿದ್ದು, ಸರ್ಕಾರ ಅವುಗಳನ್ನು ಆದಷ್ಟು ಶೀಘ್ರವಾಗಿ ನಿಮ್ಮ ಬೇಡಿಕೆಗಳನ್ನು ಈಡೇರಿಸಲಿದೆ ಎಂದು ಭರವಸೆ ನೀಡಿದರು. ರಾಜ್ಯ ಸಮ್ಮೇಳನದ ವೇದಿಕೆಯಲ್ಲಿ ನಾಗಲಕ್ಷ್ಮಿ, ರಾಜಶೇಖರ್, ಲಕ್ಷ್ಮಿ, ಲಲಿತಾ, ರೇಷ್ಮೆ, ಕೃಷ್ಣವೇಣಿ, ಸರಸ್ವತಮ್ಮ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ಜಿಲ್ಲಾ ಸಮ್ಮೇಳನಕ್ಕೂ ಮುನ್ನ ಆಶಾ ಕಾರ್ಯಕರ್ತೆಯರು ತಮ್ಮ ಬೇಡಿಕೆಗಳ ಈಡೇರಿಕೆಗಾಗಿ ಸರ್ಕಾರವನ್ನು ಒತ್ತಾಯಿಸಿ ಚಿಕ್ಕಬಳ್ಳಾಪುರ ನಗರದ ಬಸ್ ನಿಲ್ದಾಣದಿಂದ ಒಕ್ಕಲಿಗರ ಕಲ್ಯಾಣ ಮಂಟಪದವರೆಗೂ ಮೆರವಣಿಗೆ ಮೂಲಕ ಸಾಗಿ ಬಂದಿದ್ದು ವಿಶೇಷವಾಗಿತ್ತು. ವರದಿ ಜಯರಾಮ್, ಫೋಟೋಗ್ರಾಫರ್, ಚಿಕ್ಕಬಳ್ಳಾಪುರ. ಜಿಲ್ಲಾ ಮಟ್ಟದ ಒಂದು ಆಶಾ ಕಾರ್ಯಕರ್ತರ ಸಮ್ಮೇಳನ ನಮ್ಮ ಒಕ್ಕಲಿಗರ ಸಂಘದ ಚೌಟ್ರಲ್ಲಿ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿರ್ತಕ್ಕಂಥ ಶ್ರೀಮತಿ ನಾಗಲಕ್ಷ್ಮಿ ಮೇಡಮ್ ಅವರೇ, BS ರಾಜಶೇಖರ್ ಅವರೇ, ಆಮೇಲೆ ನಮ್ಮ ಸಂಘಟನಾ ವರದಿಯಾಗಿರ್ತಕ್ಕಂಥ ಎಲ್ಲ ತಾಲೂಕು ಮಟ್ಟದ ಎಲ್ಲ ಪದಾಧಿಕಾರಿಗಳಾಗಿರ್ತಕ್ಕಂಥ ಲಕ್ಷ್ಮಿ ಇರ್ಬೋದು, ಲಲಿತಾ, ರೇಷ್ಮಾ, ಕೃಷ್ಣವೇಣಿ ಮತ್ತು ಸರಸ್ವತಮ್ಮ ಹಾಗೂ ಇಲ್ಲಿ ಬಂದಿರತಕ್ಕಂಥ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ವಿವಿಧ ಗ್ರಾಮ ಮತ್ತು ನಗರದಿಂದ ಬಂದಿರತಕ್ಕಂಥ ನಮ್ಮ ಎಲ್ಲ ನೆಚ್ಚಿನ ಆಶಾ ಕಾರ್ಯಕರ್ತರು, ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಯಶಸ್ವಿ ಆಗಬೇಕಂದ್ರೆ ಮೊದಲನೇದು ಈಗ ಆಲ್ರೆಡಿ ಎಲ್ರಿಗೂ ಕೂಡ ಬೇಕಾಗಿರ್ತಕ್ಕಂಥ ಒಗ್ಗಟ್ಟು. 2008 ಮತ್ತು 2009ನೇ ಇಸ್ವಿನಲ್ಲಿ ಭಾರತ ಸರ್ಕಾರ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ನಡೆಸಿ ವಿವಿಧ ರಾಜ್ಯಗಳಿಗೆ ಆಶಾ ಕಾರ್ಯಕರ್ತರನ್ನು ಏನು ಆಯ್ಕೆ ಮಾಡಿಕೊಂಡು ಅವರ ಸೇವೆಯನ್ನು ಪಡೆಯೋದಕ್ಕೆ ಸರ್ಕಾರಗಳು ಸೂಚನೆ ಮಾಡಿತ್ತು. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಕರ್ನಾಟಕ ಸರ್ಕಾರವೂ ಕೂಡ 2008-09ನೇ ಸಾಲಿನಿಂದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ರಾಜ್ಯದಲ್ಲಿ ಸುಮಾರು 42,000ಕ್ಕೂ ಅಧಿಕ ಆಶಾ ಕಾರ್ಯಕರ್ತರು ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಜಿಲ್ಲೆಯಲ್ಲೂ 1060ಕ್ಕೆ ಆಶಾ ಕಾರ್ಯಕರ್ತರಿಗೆ ಇವತ್ತು 998 ಜನ ಕರ್ತವ್ಯ ನಿರ್ವಹಿಸಿ ಸುಮಾರು 60 ಜನ ಆಶಾ ಕಾರ್ಯಕ್ರಮದ ತರಬೇತಿಗೆ ಅರ್ಹರಾಗಿದ್ದು ಅವ್ರನ್ನ ತರಬೇತಿ ಮುಖಾಂತರ ಮಿಕ್ಕದ ಉಳಿಕೆ ಆಶಾ ಕಾರ್ಯಕರ್ತನೂ ಕೂಡ ನೇಮಕಾತಿ ಎಲ್ಲ ಪ್ರಕ್ರಿಯೆಯಲ್ಲಿದ್ದು ಅವ್ರನ್ನ ತರಬೇತಿ ನೀಡಿ ಇದು ಮಾಡ್ತಾರೆ. ಇವತ್ತು ಸಾಕಷ್ಟು ಗ್ರಾಮೀಣ ಭಾಗದಲ್ಲಿ ಆರೋಗ್ಯದ ಬಗ್ಗೆ ಇರ್ತಕ್ಕಂಥ ಅರಿವು, ಆರೋಗ್ಯದ ಬಗ್ಗೆ ಇರ್ತಕ್ಕಂಥ ಕಾಳಜಿ, ಸಾಕಷ್ಟು ಇವತ್ತು ಹೊಸ ಕಾಯಿಲೆಗಳು, ಕಳೆದ 2019ರಲ್ಲಿ ಬಂದಿರತಕ್ಕಂಥ ಕೋವಿಡ್ ಮಹಾಮಾರಿ ಸಾಕಷ್ಟು ಜನರಿಗೆ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ಕಲಿಸ್ಕೊಟ್ಟಿದೆ. ಆರೋಗ್ಯ ಹೊಂದಿದ್ರೆ ನಾವು ಜೀವನದಲ್ಲಿ ಏನು ಬೇಕಾದ್ರೂ ಸಾಧಿಸ್ಬೋದು. ಬರೀ ಹಣನೇ ಅಲ್ಲ ಮುಖ್ಯ ಅಂತಕ್ಕಂಥದ್ದು ಕೋವಿಡ್ ಮಹಾಮಾರಿ ಸಾಕಷ್ಟು ಜನರಿಗೆ ಅದನ್ನು ಪಾಠವನ್ನು ಕೂಡ ಕಲಿಸಿದೆ. ಇವತ್ತು ಸಾಕಷ್ಟು ಹೊಸ ಕಾಯಿಲೆಗಳು ಕೂಡ ಮಾನವನ ಅಂಟ್ಕೊಳ್ತಾ ಇದೆ. ಪ್ರಮುಖವಾಗಿರ್ತಕ್ಕಂಥ ಸಾಂಕ್ರಾಮಿಕ ರೋಗಗಳು ಪ್ರತಿದಿನ ಇವತ್ತು ನೋಡ್ತಾ ಇದ್ದೀರ. ಇವತ್ತು ಡೆಂಗು ಇರ್ಬೋದು, ಚಿಕನ್ ಗುನ್ಯಾ ಇರ್ಬೋದು, ಜಿಕಾ ವೈರಸ್ ಇರ್ಬೋದು, ರಾಜ್ಯದಲ್ಲಿ ಸಾಕಷ್ಟು ಪ್ರಕರಣಗಳು ವರದಿ ಆಗೈತೆ. ಅದೇ ರೀತಿ ಅಸಾಂಕ್ರಾಮಿಕ ರೋಗಗಳು ಬಂದಾಗ ನಮ್ಮಲ್ಲಿ ಸಕ್ಕರೆ ಕಾಯಿಲೆ ಇರ್ಬೋದು, BP ಕಾಯಿಲೆ ಇರ್ಬೋದು, ಕ್ಯಾನ್ಸರ್ ಕಾಯಿಲೆಗಳು, ಮಾರಕ ಕ್ಯಾನ್ಸರ್ ಕಾಯಿಲೆಗಳು ಇವತ್ತು ಸಾಕಷ್ಟು ಯುವ ಜನರು ಕೂಡ ಬಲಿಯಾಗ್ತಾ ಇದ್ದಾರೆ. ಪ್ರಮುಖವಾಗಿ ಮಹಿಳೆಯರಲ್ಲಿ ಸ್ತನ ಕ್ಯಾನ್ಸರ್ ಇರ್ಬೋದು, ಗರ್ಭಕೋಶದ ಕ್ಯಾನ್ಸರ್ ಇರ್ಬೋದು, ಶ್ವಾಸಕೋಶದ ಕ್ಯಾನ್ಸರ್ಗಳಿರ್ಬೋದು. ಇವತ್ತು ಸಾಕಷ್ಟು ಆರೋಗ್ಯದ ತಿಳುವಳಿಕೆ ಕೊಡ್ತಾಯಿದ್ರು ಕೂಡ ತಿಳುವಳಿಕೆ ನೀಡ್ತಾಯಿದ್ರು ಕೂಡ ಸಾರ್ವಜನಿಕರ ಸ್ಪಂದನೆ, ಸಾರ್ವಜನಿಕರು ಕೂಡ ನಮ್ಮ ಆಶಾ ಕಾರ್ಯಕರ್ತರ ಜೊತೆಯಲ್ಲಿ ಸ್ಪಂದನೆಯನ್ನು ಕೊಡಬೇಕಾಗ್ತದೆ. ಪ್ರತಿಯೊಬ್ಬರೂ ಕೂಡ ಆರೋಗ್ಯದ ಕಾಳಜಿಯನ್ನು, ಸ್ವಚ್ಛತೆಯನ್ನು ಕಾಪಾಡೋದ್ರ ಮುಖಾಂತರ ನಮ್ಮ ಸಾರ್ವಜನಿಕ ಆರೋಗ್ಯನ ಉತ್ತಮಪಡಿಸಲಿಕ್ಕೆ ಅನುಕೂಲ ಆಗ್ತದೆ. ಅದೇ ರೀತಿ ಸರ್ಕಾರಗಳು ಕೂಡ ರಾಷ್ಟ್ರೀಯ ಆರೋಗ್ಯದ ಅಭಿಯಾನದ ಒಟ್ಟಿಗೆ ಏನು ಆಶಾ ಕಾರ್ಯಕರ್ತರದು ಬೇಡಿಕೆಗಳು ಏನಿದೆ ಆ ನ್ಯಾಯಯುತ ಬೇಡಿಕೆಗಳನ್ನ
ಪರಿಹರಿಸೋ ನಿಟ್ಟಿನಲ್ಲಿ ಕೂಡ ನೀವು ಸರ್ಕಾರದ ಮೇಲೆ ಒತ್ತಡ ಆಗ್ತಕ್ಕಂಥ ಕೆಲಸನೂ ಕೂಡ ಆಗಬೇಕಾಗ್ತದೆ. ಜೊತೆಗೆ ನಿಮಗೆ ನ್ಯಾಯಯುತವಾಗಿ ಸಿಗಬೇಕಾದಂಥ ಇನ್ಸೆಂಟಿವ್ಸ್ ಏನಿದೆ ಅಥವಾ ಫಿಕ್ಸೆಡ್ ಇನ್ಸೆಂಟಿವ್ಸ್ ಏನಿದೆ ಒಟ್ಟಿಗೆ ಒಂದೇ ಸಲ ಅದನ್ನು ದೊರೆಯತಕ್ಕಂಥ ವ್ಯವಸ್ಥೆಗಳು ಕೂಡ ಆಗಬೇಕಾಗ್ತದೆ. ಜೊತೆಗೆ ಈಗೇನು ಆಶಾ ಕಾರ್ಯಕರ್ತರ ವಯೋನಿವೃತ್ತಿ ಏನಿದೆ, ವಯೋನಿವೃತ್ತಿ ಸಂಬಂಧಪಟ್ಟಂಗೆ ಅವ್ರು ಕೊಡ್ತಕ್ಕಂಥ ಅನುದಾನ ಸಾಕಷ್ಟು ಕಡಿಮೆ ಇದೆ. ಅದನ್ನು ಹೆಚ್ಚಿನ ರೀತಿಯಲ್ಲಿ ಕೊಡ್ತಕ್ಕಂಥದ್ದು ವ್ಯವಸ್ಥೆನೂ ಕೂಡ ಆಗಬೇಕಾಗ್ತದೆ. ಅದೇ ರೀತಿ ಇನ್ಸೂರೆನ್ಸ್, ಆರೋಗ್ಯ ವಿಮೆನೂ ಕೂಡ ಸಾಕಷ್ಟು ಜಿಲ್ಲೆ ನೋಡ್ತಾ ಇದ್ದೀವಿ. ಸಾಕಷ್ಟು ಆಶಾ ಕಾರ್ಯಕರ್ತರಿಗೆ ಕೆಲಸದ ಸಂದರ್ಭದಲ್ಲಿ ಅಥವಾ ಮನೆಯಲ್ಲಿ ಏನಾರ ಅನಾಹುತ ಆದಾಗ ಅಥವಾ ಅಂಥವ್ರಿಗೂ ಕೂಡ ವಿಮೆ ಇದ್ದರೆ ಆದರೆ ಅವ್ರ ಕುಟುಂಬದ ಮತ್ತು ಅವ್ರಿಗೂ ಕೂಡ ಅನುಕೂಲ ಆಗ್ತಕ್ಕಂಥ ನಿಟ್ಟಿನಲ್ಲಿ ಉಚಿತವಾದಂಥ ಆರೋಗ್ಯ ವಿಮೆಯನ್ನು ನೀಡಿ ಅವರಿಗೆ ಪ್ರಬುದ್ಧವಾಗಿ ಕೆಲಸ ಮಾಡೋದಕ್ಕೆ ಅನುಕೂಲ ಆಗ್ತದೆ.